ಚಿಕ್ಕಮಗಳೂರಿನ ಮಸೀದಿ ಚರ್ಚ್ಗಳ ಮೈಕ್ ಶೀಘ್ರವೇ ತೆರವು. ಅನಧಿಕೃತವಾಗಿ ಮೈಕ್ಗಳ ಬಗ್ಗೆ ಸಾರ್ವಜನಿಕರಿಂದ ದೂರು ದಾಖಲಾಗಿದೆ. ಬ್ರೇಕಿಂಗ್ ನ್ಯೂಸ್. ಚಿಕ್ಕಮಗಳೂರಿನ ಮಸೀದಿ ಚರ್ಚ್ಗಳ ಮೈಕ್ ಶೀಘ್ರವೇ ತೆರವಾಗುತ್ತೆ. ಅನಧಿಕೃತವಾಗಿ ಅಂದರೆ ಯಾರು ಪರ್ಮಿಷನ್ ತಗೊಳ್ಳದೆ ಅದನ್ನು ಹಾಕಿದ್ದಾರೆ, ಅನಧಿಕೃತವಾಗಿ ಮೈಕ್ಗಳಿದೆ, ಅದ್ರ ಬಗ್ಗೆ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಮೈಕ್ ತೆರವಿನ ಬಗ್ಗೆ ನಗರಸಭೆ ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಅನುಮತಿ ಪಡೆಯದ ಮೈಕ್ ತೆರವಿನ ಬಗ್ಗೆ ಘೋಷಣೆ ಆಗಿದೆ. ಮೈಕ್ ತೆರವಿಗೆ ಮುಂದಾಗಿದ್ದಾರೆ. ಅದೀಗ ವಿವಾದ ಆಗುವಂತಹ ಸಾಧ್ಯತೆ ಇದೆ. ಚಿಕ್ಕಮಗಳೂರಿನ ಮಸೀದಿ ಚರ್ಚ್ಗಳ ಮೈಕ್ ಶೀಘ್ರವೇ ತೆರವಾಗುತ್ತೆ. ಚಿಕ್ಕಮಗಳೂರು ಭಾಗದಲ್ಲಿ ಮಸೀದಿ ಮತ್ತು ಚರ್ಚ್ಗಳ ಮೇಲೆ ಬೈಕ್, ಅಫ್ಕೋರ್ಸ್ ಅವರು ಶುಕ್ರವಾರ ಬೇರೆ ಬೇರೆ ಸಂದರ್ಭದಲ್ಲಿ ಅವರದನ್ನು ಬಳಸ್ತಾರೆ. ಸಾರ್ವಜನಿಕರಿಂದ ದೂರು ಬಂದಿದೆಯಂತೆ ಅದನ್ನು ತೆಗಿಬೇಕು ಅಂತ. ಸೊ ಹಾಗಾಗಿ ಎಲ್ಲಿ ಯಾರು ಅನುಮತಿ ಪಡೆದಿಲ್ಲ, ಪರ್ಮಿಷನ್ ಎಲ್ಲಿ ತಗೊಳ್ಳದೆ ಅನಧಿಕೃತವಾಗಿ ಹಾಕಿದ್ದಾರೆ, ಅದನ್ನು ತೆರವು ಮಾಡೋದಕ್ಕೆ ಇದೀಗ ನಗರಸಭೆ ಮುಂದಾಗಿದೆ. ಅದು ನೋಟಿಸ್ ಕೂಡ ನೋಡ್ತಿದ್ದೀರಿ, ಕಂಪ್ಲೇಂಟ್ ಸಾರ್ವಜನಿಕರು ಕೊಟ್ಟಿರೋದು. ಸೊ ಹಾಗಾಗಿ ಅನಧಿಕೃತವಾಗಿ ಪರ್ಮಿಷನ್ ತಗೊಳ್ಳದೆ ಯಾರ್ಯಾರು ಮೈಕ್ ಹಾಕಿದ್ದಾರೆ ಅದೆಲ್ಲವನ್ನು ತೆರವು ಮಾಡೋದಕ್ಕೆ ಈಗ ಮುಂದಾಗಿದೆ. ಇದು ವಿವಾದವಾಗುವ ಸಾಧ್ಯತೆ ದಟ್ಟುಗೊಳ್ತಾ ಇದೆ. ಚಿಕ್ಕಮಗಳೂರು ಭಾಗ ಮಸೀದಿ ಚರ್ಚ್ಗಳ ಮೈಕ್ ಶೀಘ್ರವೇ ತೆರವಾಗುತ್ತೆ. ಈಗಾಗಲೇ ನಗರಸಭೆಯಲ್ಲಿ ಇದ್ರ ಬಗ್ಗೆ ಘೋಷಣೆ ಆಗಿದೆ. ಹಾಗಾಗಿ ಇದೀಗ ಶೀಘ್ರವೇ ತೆರವು ಮಾಡಬೇಕು ಅಂತ ನೋಟಿಸ್ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಅನಧಿಕೃತವಾಗಿ ಆಗಿದೆ, ಪರ್ಮಿಷನ್ ತಗೊಳ್ಳದೆ ಹಾಕಿದ್ದಾರೆ, ಅನುಮತಿ ಪಡೆಯದೇ ಯಾರು ಹಾಕಿದ್ದಾರೆ ಮಸೀದಿ ಮತ್ತು ಚರ್ಚ್ಗಳ ಮೇಲೆ, ಅದನ್ನು ತೆರವು ಮಾಡೋದಕ್ಕೆ ಮುಂದಾಗಿದ್ದಾರೆ.